Hey guys, welcome back to our channel. Just Just now. now. ಸೊ ನಾವು ಇವತ್ತು ಡಿಫ್ರೆಂಟ್ ಆಗಿರೋ ಫ್ರೂಟ್ಸ್ ನ ತಿನ್ನಕ್ ಬಂದಿದೀವಿ. ಫ್ರೂಟ್ಸ್ ತಿನ್ನಕ್ ಬಂದಿದೀವ, ಪೇಸ್ಟ್ರಿ ತಿನ್ನಕ್ ಬಂದಿದೀವ. ಫ್ರೂಟ್ ಶೇಪ್ ಅಲ್ಲಿರೋ ಪೇಸ್ಟ್ರಿ ತಿನ್ನೋದು ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಗೈಸ್. ಫ್ರೂಟ್ಸ್ ತರನೇ ಇರುತ್ತೆ, ಫ್ರೂಟ್ಸ್ ಅಲ್ಲ. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ, ಸೊ ನಾವು ಟ್ರೈ ಮಾಡ್ಬೇಕು ಅಂತ ಬಂದಿದೀವಿ. ದ ಬ್ಲೂಮ್ ಕೆಫೆ ಜಯನಗರ್ ಅಲ್ಲಿ ಇರೋದು. ಸೊ ನೋಡೋಣ ಎಷ್ಟು ಫ್ರೂಟ್ಸ್ ಇದೆ, ಎಲ್ಲ ಆರ್ಡರ್ ಮಾಡಿ ಬಂದಿದೀವಿ ಒಂದೊಂದು. ಇಲ್ಲಿ ನೀವು ಆರ್ಡರ್ ಮಾಡ್ಬೇಕು, ಸಿಗ್ಬೇಕು ಫ್ರೂಟ್ಸ್ ಎಲ್ಲ ಅಂದ್ರೆ ಬೆಳಗ್ಗೆನೆ ಬರ್ಬೇಕು. ಸಂಜೆ ರಾತ್ರಿ ಎಲ್ಲ ಬಂದ್ರೆ ಆಗಲ್ಲ. ಇದು ಎರಡನೇ ಸಲ ಗೈಸ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದು ವಾಪಸ್ ಹೋದ್ವಿ, ನೈಟ್ ಬಂದಿದ್ವಿ, ಎಲ್ಲ ಖಾಲಿ ಅಂದ್ರೆ ಹೋಗಿ ಮತ್ತೆ ಬಂದಿದೀವಿ ನಿಮ್ಗೆ ತೋರ್ಸಕ್ಕೆ. ಮೇನ್ ಏನಂದ್ರೆ ನಮ್ಗೆ ಮ್ಯಾಂಗೋ ಬೇಕಿತ್ತು, ಮ್ಯಾಂಗೋನೇ ಇಲ್ಲ. ಮ್ಯಾಂಗೋ ಬಿಟ್ಟು ಎಲ್ಲ ಆರ್ಡರ್ ಮಾಡಿದೀವಿ, ಬರುತ್ತೆ. ಆರ್ಡರ್ ಮಾಡಿದೀವಿ, ಏನೇನ್ ಫ್ರೂಟ್ಸ್ ಅಂತ ತೋರಿಸ್ತೀವಿ. ಮ್ಯಾಂಗೋಗೆ ಎಕ್ಸೈಟ್ ಆಗಿದ್ವಿ ನಾವು, ಆದ್ರೆ ಮ್ಯಾಂಗೋನೇ ಇಲ್ಲ. ಏನ್ ಮಾಡಕ್ಕಾಗಲ್ಲ, ಇನ್ನೂ ಬೆಳಗ್ಗೆ ಬರ್ಬೇಕಿತ್ತಾ? ಬೆಳಿಗ್ಗೆ ಇಲ್ಲ ಮಲ್ಕೊಳಕಾಗುತ್ತೆ ಕ್ಯೂ ಅಲ್ಲಿ. ಮತ್ತೆ ಕೆಲವೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸಜೆಸ್ಟ್ ಮಾಡಿದ್ರಿ ಈ ಪ್ಲೇಸ್ ನ ಟ್ರೈ ಮಾಡಿ ಅಂತ. ಸೊ ಟ್ರೈ ಮಾಡಕ್ ಬಂದಿದೀವಿ, ಬಂತು ಗೈಸ್. ನಾವು ಆರ್ಡರ್ ಮಾಡಿರೋದೆಲ್ಲ ಬಂದಿದೆ, ಒಂದೊಂದೇ ತೋರಿಸ್ತೀವಿ. ಫಸ್ಟ್ ಸ್ಟ್ರಾಬೆರಿ. ಏನ್ ಡೀಟೇಲಿಂಗ್ ಅಂತೀರಾ? ಸ್ಟ್ರಾಬೆರಿ ತರನೇ ಇದೆ. ನೋಡಿದ್ರೆ ತಿನ್ಬೇಕು ಅನ್ಸ್ತಾ ಇದೆ. ಇದ್ ನೋಡಿ ಗೈಸ್ ಹೆಂಗಿದೆ, ಆರೆಂಜ್. ಅಬ್ಬಾ ಏನ್ ಸಾಕಾಗಿದೆ. ಟೆಕ್ಸ್ಚರ್ ನೋಡಿ, ಮೇಲೆ ಸೇಮ್ ಕೋಲ್ಡ್ ಆಗಿರೋ ಆರೆಂಜ್. ಬನಾನಾ. ಬನಾನಾ ಆಕ್ಚುಲಿ ತುಂಬಾ ಜನ ಬನಾನಾ ಇಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ದಾರೆ, ಸೊ ಟ್ರೈ ಮಾಡ್ಲೇಬೇಕು. ಇದು ನೋಡಿ ಗೈಸ್, ಇದು ರಾಸ್ಬೆರಿ ಗೈಸ್. ಲಾಸ್ಟ್ ಅಂಡ್ ಲೀಸ್ಟ್ ಬ್ಲೂಬೆರಿ. ಡೀಟೇಲಿಂಗ್ ನೋಡಿನ ಖುಷಿ ಆಗ್ತದೆ. ಸೊ ತಿನ್ನಕ್ಕೆ ನಾವ್ ರೆಡಿ, ನೋಡಕ್ ನೀವು ರೆಡಿನಾ? ಹಂಗೆ ಮುರಿಬೇಕು, ಮನಸ್ಸೇ ಬರ್ತಾ ಇಲ್ಲ. ಸೊ ಗೈಸ್ ಫಸ್ಟ್ ಸ್ಟ್ರಾಬೆರಿ. ಓಹೋ, ನಿಜವಾಗ್ಲೂ ಸ್ಟ್ರಾಬೆರಿ ತಿನ್ನಂಗೆ ಇದೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ತಿಂದಾಗ ಎಡ್ಜ್ ಅಲ್ಲಿ ತಗೊಂಡ್ವಲ್ಲ, ಬರೀ ಆ ಫೋಮ್ ತರ ಇದ್ದಿದ್ದು ಕ್ರೀಮ್ ಮಾತ್ರ ಬಂತು, ಅದಕ್ಕೆ ಅಷ್ಟು ಫ್ಲೇವರ್ ಬಂದಿಲ್ಲ. ಸೊ ಇವಾಗ ಸೆಂಟರ್ ಅಲ್ಲಿ ಆ ಒಂದು ಇದಾಕಿದ್ದಾರೆ ತೋರ್ಸೋದೇ ಪಲ್ಪ್ ಸ್ಟ್ರಾಬೆರಿ, ಅದು ತಿಂದ್ಮೇಲೆ ಸಾಕಾಗಿದೆ. ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್. ರಿಯಲ್ ಫ್ರೂಟ್ಸ್ ನ ಪೇಸ್ಟ್ರಿ ತರ ತಿಂದು ಫ್ರೂಟ್ಸ್ ತರನೇ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್, ಸೊ ಮೋಸ್ಟ್ ವೈಟೆಡ್ ಮೇಘನ ಫೇವರೇಟ್ ಬನಾನಾ. ಎಸ್, ಬನಾನಾ. ಸೇಮ್ ಬನಾನಾ, ಹೆಂಗೆ ಇರುತ್ತ ಬಾಳೆಹಣ್ಣು ಹಂಗೆ ಇದು, ಸಕ್ಕತ್ತಾಗಿದೆ. ಹೆಂಗ್ ಮಾಡೋದು ಇದೆಲ್ಲ ಗೊತ್ತಿಲ್ಲ. ಇಂಪ್ರೆಸ್ಡ್. ಆರೆಂಜ್. ಇದು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಆರೆಂಜ್ ತಿನ್ನಕ್ ಇಷ್ಟ, ಹುಳಿ. ಸೊ ಆ ಹುಳಿ ಮತ್ತೆ ಡೆಸರ್ಟ್ ಜೊತೆಗೆ ಹೆಂಗಿರುತ್ತೆ ನೋಡ್ಬೇಕು. ಆರೆಂಜ್ ಟ್ರೈ ಮಾಡೋಣ ಗೈಸ್, ಲೆಟ್ಸ್ ಗೋ. ಟೇಸ್ಟ್ ಚೆನ್ನಾಗಿದೆ, ಚೆನ್ನಾಗಿದೆ. ಬಟ್ ಆರೆಂಜ್ ತರ ಈ ಫ್ಲೇವರ್ ಅಲ್ಲಿ ಆರೆಂಜ್ ಬರುತ್ತಲ್ಲ, ಆ ತರ ಇದೆ. ಒರಿಜಿನಲ್ ಆರೆಂಜ್ ಅಲ್ಲ. ಎಸಲ ಮೆರಿಂಡಾ ಗೈಸ್, ಅದ್ರೆ ಕ್ವಾಲಿಟಿ ಸಕ್ಕತ್ತಾಗಿದೆ. ಬಾಯಲ್ಲಿ ಇಕ್ಕಿದ್ರೆ ಮೆಲ್ಟ್ ಹಂಗೆ ಆಗ್ತದೆ ಗೈಸ್. ಕರ್ಬೇವು ಹಾಕಿದ್ದಾರೆ ನೋಡಿ ಮೇಲೆ. ರಾಸ್ಬೆರಿ. ನೆಕ್ಸ್ಟ್ ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ ಇದೆ. ಇಷ್ಟೊಂದು ಇದ್ರೆಲ್ಲ ಕ್ರೀಮ್ ಇತ್ತು, ಅಂದ್ರೆ ವೈಟ್ ಕ್ರೀಮ್ ಇತ್ತು. ಜಾಸ್ತಿ ಚಾಕ್ಲೇಟ್ ಫ್ಲೇವರ್, ಅದೇ ನಂಗೆ ಇಷ್ಟ ಆಗ್ತದೆ, ಅದೇ ಚಾಕ್ಲೇಟ್ ಫ್ಲೇವರ್. ಇದು ಫ್ರೂಟ್ ಬಂದಿಲ್ಲ ಅಷ್ಟು, ಫ್ರೂಟ್ ಟೇಸ್ಟ್ ಅಂತೂ ಇಲ್ಲ, ಬಟ್ ಚಾಕ್ಲೇಟ್ ಫ್ಲೇವರ್ ಬರುತ್ತೆ. ಬಟ್ ಅದೇ ಚಾಕ್ಲೇಟ್ ಫ್ಲೇವರು ಆ ಪಲ್ಪ್ ಅಲ್ಲಿ ತಗೊಂಡ್ರೆ ಹುಳಿ, ಚಾಕ್ಲೇಟ್ ಫ್ಲೇವರ್. ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಬರ್ತದೆ, ಸೆಂಟರ್ ಅದ್ರ ಪಲ್ಪ್ ಇದೆ, ಅದು ಸಕ್ಕತ್ತಾಗಿದೆ. ಎಲ್ಲಕ್ಕೂ ಹಿಂಗೆ ಅಂತ ಇದೀವಿ. ಸಕ್ಕತ್ತಾಗಿದೆ ಹಂಗಿದೆ ನೋಡಿ. ಈ ಪಲ್ಪ್ ಕಾಣಿಸ್ತಾ ಇದೆಯಾ? ಆ ಪಲ್ಪೇ ಸಕ್ಕತ್ತಾಗಿರೋದು. ನೆಕ್ಸ್ಟ್ ಬ್ಲೂಬೆರಿ. ನಾನು ಬ್ಲೂಬೆರಿ ಆಕ್ಚುಲಿ ತಿಂದೇ ಇಲ್ಲ, ನಾರ್ಮಲ್ ಆಗು. ಫುಲ್ ಸಾಫ್ಟ್. ಬ್ಲಾಕ್ ಕರೆಂಟ್, ಪಲ್ಪು, ಕ್ರೀಮು, ನೋಡಿ ಲೇಯರು. ನಂಗೆ ಸ್ವಲ್ಪ ಓಕೆ ಅನಿಸ್ತು, ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲೇವರ್ ಇದು ಮಾತ್ರ. ಅವಾಗಲೇ ಪಲ್ಪ್ ಜಾಸ್ತಿ ಬಂದಿಲ್ಲ, ಪಲ್ಪ್ ಜೊತೆ ತಿನ್ನಿ ನೋಡೋಣ. ಪಲ್ಪ್ ಚೆನ್ನಾಗಿದೆ, ಕ್ರೀಮ್ ಫ್ಲೇವರ್ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ, ಅದರಿಂದ ಆರ್ಟಿಫಿಷಿಯಲ್ ಫ್ಲೇವರ್ ಬರ್ತಿದೆ. ಗಾಯ್ಸ್, ಮೋಸ್ಟ್ ಯೂನಿಕ್ ಥಿಂಗ್ ಏನ್ ಹೇಳಿದ್ರು ಮ್ಯಾಜಿಕ್?
ಶೇಕ್ ಇಟ್. ಶೇಕ್ ಇಟ್. Jelly, jelly. ಐ ಥಿಂಕ್ ಇದೆಲ್ಲ ಬಿಸ್ಕಾಫ್ ಹಾಕಿದ್ದಾರೆ ಅನ್ಸುತ್ತೆ ಕೆಳಗಡೆ, ಬಿಸ್ಕಾಫ್ ಬಿಸ್ಕೆಟ್. ಅದ್ರ ಜೊತೆಗೆ ಏನೋ ಕ್ರೀಮ್ ಸಾಸ್, ಏನೋ ಸಾಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಏನಂತ ಗೊತ್ತಿಲ್ಲ. ಸ್ಟ್ರಾಬೆರಿ ಸಾಸ್. ಫುಲ್ ಹುಳಿ ಹುಳಿ, ಇಷ್ಟು ಕ್ಯೂಟ್ ಆಗಿದೆ, ತಿನ್ನಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ. ಆ ಟೆಕ್ಸ್ಚರ್ ಸಾಕಾಗಿದೆ. ಇವಾಗ ಸಾಸ್ ಕೊಟ್ಟಿದ್ದಾರೆ ಗೊತ್ತಾ, ಅದ್ರ ಜೊತೆ ಟ್ರೈ ಮಾಡಿ ನೋಡ್ತೀನಿ ನಾನು. ಆ ಸಾಸ್ ಮತ್ತೆ ಅದು ಒಂಥರ ಚೆನ್ನಾಗಿದೆ. ಇಷ್ಟೊಂದು ಖಾಲಿ ಮಾಡಕ್ ಆಗುತ್ತಾ ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಖಾರ ಅಂದ್ರೆ ಬಗ ಬಗ ಅಂತ ತಿನ್ಬಿಡ್ತೀನಿ, ಸ್ವೀಟ್ ಸ್ವಲ್ಪ ಸಕ್ಕತ್ತಾಗಿದೆ. ಅರೆ ಒಬ್ರೇ ತಿನ್ನಾಗ ಎಲ್ಲಿ ಕಷ್ಟ, ಪ್ಲೀಸ್ ಫ್ರೆಂಡ್ಸ್ ನ ಕರ್ಕೊ ಬನ್ನಿ. ಒಬ್ರೇ ತಿನ್ನಂಗಿದ್ರೆ ಒಂದೇ ತಗೊಳ್ಳಿ, ಇಷ್ಟೆಲ್ಲ ತಗೊಂಡ್ ತಿನ್ನೋದಲ್ಲ. ನಾವು ಇಬ್ರು ಜೀವಂತ ಇಷ್ಟು ತಗೊಂಡ್ವಿ, ಅದು ಇಬ್ರು ಇಷ್ಟು ತಿಂದಿದ್ದೀವಿ ಅಂದ್ರೆ ಗ್ರೇಟ್. ಸ್ವೀಟು, ಕ್ಯಾಲರೀಸು, ಅಟ್ಲೀಸ್ಟ್ ನಿಮ್ ತೋರ್ಸ ನೆಬ್ದಲ್ಲ ಆದ್ರೂ ನಾವು ಇಬ್ರು ತಿಂತಾ ಇದೀವಿ. ಇಲ್ಲಾಂದ್ರೆ ನಾವೆಲ್ಲ ಇದೆಲ್ಲ ಟ್ರೈ ಮಾಡ್ತಾ ಇರಲಿಲ್ಲ ನಿಜವಾಗ್ಲು. ನಿಜವಾಗ್ಲೂ ಇಷ್ಟು ವರ್ಷ ಇದೀವಿ, ಈ ತರ ಎಲ್ಲ ಆಚೆ ಹೋಗಿ ಅಂದ್ರೆ ಡಿಫ್ರೆಂಟ್ ಆಗೆಲ್ಲ ಟ್ರೈ ಮಾಡಿಲ್ಲ. ನಿಮ್ಗೋಸ್ಕರ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಮಾಡಿ ಬೇಗ. ನಿಮ್ ನೆಪದಲ್ಲಿ ಅಟ್ಲೀಸ್ಟ್ ಡಿಫ್ರೆಂಟ್ ಐಟಮ್ಸ್ ತಿನ್ನಕ್ಕೆ ಚಾನ್ಸ್ ಸಿಗ್ತಾ ಇದೆ. ಸೊ ಗೈಸ್, ನಾನು ಈ ಕೆಫೆಗೆ ಅಂದ್ರೆ ಈ ಎಕ್ಸ್ಪೀರಿಯನ್ಸ್ಗೆ ರೇಟ್ ಮಾಡ್ತಾ ಇರೋ ನಂಬರ್ ಬಂದು 9.5. ಡೆಫಿನೆಟ್ಲಿ ಟ್ರೈ ಮಾಡಿ. ಡಿಫ್ರೆಂಟ್ ಆಗಿರೋ ಪೇಸ್ಟ್ರೀಸ್, ನೀವು ನಾರ್ಮಲ್ ಆಗಿ ಕೇಕ್ ತಿಂದು ಎಲ್ಲ ತಿಂದಿರ್ತೀರಾ, ಪೇಸ್ಟ್ರೀಸ್ ತಿಂದಿರ್ತೀರಾ. ಸೊ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡ್ಬೇಕಂದ್ರೆ ಪ್ಲೀಸ್ ಬಂದು ಟ್ರೈ ಮಾಡಿ. ಕಾನ್ಸೆಪ್ಟು ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನ್ನ ಕಡೆಯಿಂದ 9.5 ಈ ಪ್ಲೇಸ್ಗೆ. ನನಗೆ ಬಂದು 9. ಓವರ್ ಆಲ್ ಡೆಸರ್ಟ್ಸ್ ಎಲ್ಲಾನು ಚೆನ್ನಾಗಿತ್ತು. ಸ್ವಲ್ಪ ನಾನು ಏನಕ್ಕೆ ಕಟ್ ಮಾಡಿದ್ದು ಅಂದ್ರೆ ಬ್ಲೂಬೆರಿಯಿಂದ ಒಂದು ರೀಸನ್. ಇದರ ಡೆಸರ್ಟ್ ಸ್ವಲ್ಪ ಸಿಗೋದು ಕಷ್ಟ, ಅಂದ್ರೆ ಆ ಫ್ಲೇವರ್, ನ್ಯಾಚುರಲ್ ಫ್ಲೇವರ್ ಅದನ್ನ ತರೋದು ಎಷ್ಟು ಕಷ್ಟ, ಅದನ್ನ ನೀಟಾಗಿ ಮಾಡಿದ್ದಾರೆ ಆಕ್ಚುಲಿ. ಗೈಸ್ ಮೇನ್ ಇದು ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ ಗೈಸ್, ನಾವು ಓನ್ ಆಗಿ ಬಂದು ನಮ್ಮನೆಯಿಂದ ಖರ್ಚು ಮಾಡಿ ತಿಂದಿರೋದು, ಅದಕ್ಕೆ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋಲಿ. ಬಾಯ್.